ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಲಡ್ಡು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇದೆ. ಅಲ್ಲಿಗೆ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. 8:30ಗೆಲ್ಲ ಬರಲಿಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ಬೇಗನೆ ಎದ್ದು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ವಾಯ್ಸ್ ಕೊಟ್ಬಿಟ್ಟೆ ವಿಡಿಯೋ ಮಾಡಿದ್ದೆ, ಬಟ್ ಇನ್ನು ಮನೆ ಹತ್ರ ವೆಹಿಕಲ್ಸ್ಗಳು ಸಿಕ್ಕಾಬಿಟ್ಟೆ ಸೌಂಡ್ ಮಾಡ್ತಿರೋದ್ರಿಂದ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇರಲಿಲ್ಲ. ಆ್ಯಂಡ್ ಇಲ್ಲೂ ತುಂಬಾ ಚಳಿ ಇರೋದ್ರಿಂದ ನನಗೂ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಅಷ್ಟು ವಾಯ್ಸು ಹೈ ಪಿಚ್ಚಲ್ಲಿರಲಿಲ್ಲ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಬನ್ನಿ, ಸ್ಕೂಲ್ ಹತ್ರ ಹೋದ್ಮೇಲೆ ಅಲ್ಲಿ ಸಿಗ್ತೀನಿ ನಾನು ನಿಮಗೆ. ಹೇಳು, ಸ್ಕೂಲಿಗ ಏನು ಮಾಡ್ತೀಯಲ್ಲ? ಡ್ಯಾನ್ಸ್ ಪ್ರಾಕ್ಟೀಸ್, ಫೋಟೋ ಮಾಡ್ತಾರೆ, ಆಮೇಲೆ ಏನು ಮಾಡ್ತಾರೆ? ಆಮೇಲೆ ನಿನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರಾ? ಫ್ರೆಂಡ್ಸ್ ಎಲ್ಲ ಬರ್ತಾರೆ. ನಿನ್ನ ಫ್ರೆಂಡ್ಸ್ ಇವೊಂದು ಸ್ಪೋರ್ಟ್ಸ್ ಡೇ ಬಂದು ಪೂರ್ಣ ವಿಕಾಸ ವಿದ್ಯಾಲಯ ಅನ್ನೋ ಸ್ಕೂಲಲ್ಲಿ ಮಾಡಿದ್ರು. ಗ್ರೌಂಡ್ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಸೊ ನಾವು ಹೋಗಿ ರೀಚ್ ಆಗಿ, ಅಂದರೆ ಎಲ್ಲ ತುಂಬ ಜನ ಬಂದಿದ್ದರಿಂದ ಪಾರ್ಕಿಂಗ್ ಸಿಗ್ತಿರ್ಲಿಲ್ಲ ಆ್ಯಕ್ಚುಲಿ. ಸೊ ದೂರನೇ ಮಾಡಿ ಹೊರಟ್ವಿ ನಾವು. ಆಲ್ರೆಡಿ ಸುಮಾರು ಜನ ಪೇರೆಂಟ್ಸ್ ಎಲ್ಲ ಬಂದು ಅವ್ರ ನೇಮ್ನ ರಿಜಿಸ್ಟ್ರ್ ಮಾಡ್ಕೊಂಡಿದ್ರು. ಈ ಸ್ಕೂಲ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ, ಫೀಲ್ಡ್ ಎಲ್ಲ ಇದೆ ಆ್ಯಂಡ್ ಎಲ್ಲ ಗೇಮ್ಸ್ಗಳೂ ಇದೆ ಅದರಲ್ಲಿ. ಸೊ ಸ್ಕೂಲ್ ಒಂಥರ ಸ್ಕೂಲ್ ಪ್ರಮೋಟ್ ಮಾಡೋ ಥರನೇ ಅಂತ ಹೇಳ್ಬೋದು. ಸೊ ನಾವು ಅಲ್ಲಿ ಲಡ್ಡುದ ಹೆಸರೆಲ್ಲ ಬರೆಸ್ಬಿಟ್ಟು ಹೋದ್ವಿ. Welcome our dear parents and all our friends to Sports Day. Today is a very special day. Y'all are excited. Today, help me to be bright, cheerful and ಕಾಣ್ತದೆ help me to do the things you want me to. To be to others. ಇಲ್ಲಿ ತೋರಿಸಿ ಕಾಣ್ತದೆ. My parents, teachers and friends who ಮಕ್ಳುಗಳ ಪ್ರೇಯರ್ಸು ಮತ್ತು ವೆಲ್ಕಮ್ ಎಲ್ಲ ಮುಗಿದ್ಮೇಲೆ ಟೀಚರ್ಸ್ಗಳ ಡ್ಯಾನ್ಸ್ ಇತ್ತು. ಸರ್ಪ್ರೈಸಿಂಗ್ ಏನಂತ ಹೇಳಿದ್ರೆ, ಟೀಚರ್ಸ್ಗಳ ಜೊತೆಗೆ ಮದರ್ಸ್ಗಳನ್ನೂ ಕೂಡ ಒಂದು ಡ್ಯಾನ್ಸ್ ಮಾಡ್ಬೋದು ಅಂತ ಸಡನ್ನಾಗಿ ಹೇಳಿದ್ರು. ಆ್ಯಂಡ್ ಈಗ ಇವ್ರು ಏನು ಮಾಡ್ತಾಯಿದ್ದಾರೆ ಅದೇ ರಿಪಿಟೇಟಿವ್ ಡ್ಯಾನ್ಸ್ ಸ್ಟೆಪ್ಸ್ ಇರುತ್ತೆ ಅಂತ ಹೇಳಿದ್ರು. ಸೊ ನಾವು ಎಲ್ಲ ಹೋಗಿ ಮಾಡಿದ್ವಿ, ನಮ್ಮದು ಒಂದು ಝಲಕ್ ಇರಲಿ ಅಂತಂದು ಅಂತ. ಖುಷಿ ಆಯಿತು, ಚೆನ್ನಾಗಿತ್ತು ಆ್ಯಕ್ಚುಲಿ. ಎಲ್ಲ ಪೇರೆಂಟ್ಸ್ ಎಂಜಾಯ್ ಮಾಡಿದ್ವಿ. ನಮ್ಗಳದೆಲ್ಲ ಡ್ಯಾನ್ಸ್ ಆದಮೇಲೆ ನರ್ಸರಿ ಕಿಡ್ಸಿನ ಡ್ಯಾನ್ಸ್ ಇತ್ತು. ಆ್ಯಂಡ್ ಇದರಲ್ಲಿ ಲಡ್ಡು ಮಾಡ್ತಾ ಇದ್ದಾನೆ ಡ್ಯಾನ್ಸು. ಅವನು 3 ಡ್ಯಾನ್ಸ್ ಇತ್ತು ಆ್ಯಕ್ಚುಲಿ. ಸೊ ಅವನು ಹೇಳಿರಲಿಲ್ಲ ಎಷ್ಟಿದೆ ಏನು ಅಂತ. ಯೂಶ್ವಲಿ ಸ್ಕೂಲಲ್ಲಿಂದ ಬಂದಿದ ತಕ್ಷಣ ಏನಾಯಿತು ಅಂತ ಕೇಳಿದ್ರೆ ಅದರಲ್ಲಿ ಏನಾಗಿರುತ್ತೆ ಅದರಲ್ಲಿ ಒಂದು 10% ಅಷ್ಟೇ ಹೇಳ್ತಿರ್ತಾನೆ ಹೊರತು ಫುಲ್ ಕಂಪ್ಲೀಟಾಗಿ ಅದು ಹೇಳಲ್ಲ. ಅವನಿಗೆ ಮೂಡ್ ಯಾವಾಗ ಬರುತ್ತೋ ಆವಾಗ ಹೇಳ್ತಿರ್ತಾನೆ. ಸೊ ಹಂಗಾಗಿ ಎಷ್ಟು ಡ್ಯಾನ್ಸ್ ಇದೆ ಏನು ಅನ್ನೋದು ಐಡಿಯಾ ಇರಲಿಲ್ಲ. ಬಟ್ ಡ್ಯಾನ್ಸ್ ಒಂದು ಸಖತ್ ಕ್ಯೂಟಾಗಿ ಮಾಡ್ದೆ. ಅವ್ರು ಹೇಳ್ಕೊಟ್ಟಿದ್ದ ಸ್ಟೆಪ್ಸ್ ಅಂತೂ ಯಾವುದೂ ಮರ್ತಿರ್ಲಿಲ್ಲ, ಎಲ್ಲ ನೋಡ್ಕೊಂಡು ಚೆನ್ನಾಗಿ ಮಾಡ್ದೆ. ಆ್ಯಂಡ್ ಅಕ್ಕಪಕ್ಕ ಟೀಚರ್ಸ್ಗಳೂ ಮಾಡಿ ತೋರಿಸ್ತಾಯಿದ್ರು. ಒಂದು ಸೈಡು ಟೀಚರ್ಸು, ಇನ್ನೊಂದು ಸೈಡು ಕೇರ್ ಟೇಕರ್ಸ್ ಎಲ್ಲ ನಿಂತ್ಕೊಂಡು ಅವರಿಗೆ ಹೆಲ್ಪ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಮರ್ತ್ಬಿಡ್ತಾರೆ ಅಂತಂದು ಅಂತ. ಸಖತ್ ಕ್ಯೂಟಾಗಿತ್ತು ಮಾತ್ರ. ಒಂದೊಂದು ಮಕ್ಳುಗಳು ಒಂದೊಂದು ಥರದಲ್ಲಿ ಮಾಡೋರು. ಅದೆಲ್ಲ ನೋಡೋಕೆ ಒಂಥರ ಕ್ಯೂಟ್ ಅನ್ನಿಸ್ತಿತ್ತು. ಕೆಲವೊಂದು ಮಕ್ಳುಗಳು ಪಾಪ ಮರ್ತೋಗ್ಬಿಟ್ಟಿದ್ವು, ಅದನ್ನು ನೋಡ್ಕೊಂಡು ಅವ್ರದೇ ಯಾವುದೋ ಜ್ಞಾನದಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಚೆನ್ನಾಗಿತ್ತು ನೋಡ್ಲಿಕ್ಕೆ ಮಾತ್ರ. ಆ ಲಡ್ಡುನ ಹತ್ರದಿಂದ ಕ್ಯಾಪ್ಚರ್ ಮಾಡೋಣ ಅಂತ ನಾನು ಸ್ವಲ್ಪ ಹತ್ತಿರ ಹೋದರೆ ಬಿಸಿಲಿದೆ, ಹಿಂದೆ ಹೋಗಮ್ಮ ಅಂತ ಡ್ಯಾನ್ಸ್ ಮಾಡ್ತಾನು ನನಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದ. ಟು ಕ್ಯೂಟಿ ಪೈ ಅವನು. ಆ ಡ್ಯಾನ್ಸ್ ಮುಗಿದ್ಮೇಲೆ ಇನ್ನೊಂದು ಡ್ರಿಲ್ ಡ್ಯಾನ್ಸ್ ಇತ್ತು. ಅದನ್ನು ಕೂಡ ಚೆನ್ನಾಗಿ ಮಾಡಿದ್ರು ಮಕ್ಳುಗಳು ಎಲ್ರೂ ಆ್ಯಕ್ಚುಲಿ.
ನೋಡ್ಲಿಕ್ಕಂತೂ ಮಜಾ ಅಂತಿತ್ತು. ಒಂದೊಂದು ಮಕ್ಳುಗಳು ಒಂದೊಂದು ಅವತಾರವಾಗಿ ಮಾಡ್ತಾಯಿದ್ರು. ಬಟ್ ಮಕ್ಳುಗಳು ಏನೇ ಮಾಡಿದ್ರು ಕ್ಯೂಟಾಗಿರೋದ್ರಿಂದ ಸಖತ್ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆ್ಯಕ್ಚುಲಿ. ಮಕ್ಳುಗಳ ಡ್ಯಾನ್ಸ್ ಎಲ್ಲ ಆದಮೇಲೆ ಕೇರ್ ಟೇಕರ್ಗಳದ್ದು ಡ್ಯಾನ್ಸ್ ಇತ್ತು. ಪಾಪ ಅವ್ರು ನೆನ್ನೆ ಡ್ಯಾನ್ಸ್ನ ಕಲಿತು ಮಾಡಿದ್ದಂತೆ ಒನ್ ಡೇನಲ್ಲಿ. ಬ್ಯೂಟಿಫುಲ್ಲಾಗಿ ಮಾಡಿದ್ರು ಆ್ಯಂಡ್ ಎಲ್ಲ ಮಕ್ಳುಗಳು ಸಖತ್ ಎಂಜಾಯ್ ಮಾಡಿದ್ರು. ಆ್ಯಂಡ್ ನೀವು ನೋಡ್ಬೋದು ಅಲ್ಲಿ ಏನು ಇದರಿಂದ ಟೆಂಟ್ ಒಳಗಡೆಯಿಂದ ಮಕ್ಳುಗಳೆಲ್ಲ ಬಗ್ಗಿ ನೋಡ್ತಾಯಿದ್ರು. ಆ್ಯಕ್ಚುಲಿ ಟೀಚರ್ಸ್ಗಳು ಮತ್ತು ಬೇರೆ ಮಕ್ಳುಗಳ ಡ್ಯಾನ್ಸ್ ಇದ್ದಾಗ್ಲೂ ಯಾವ ಮಕ್ಳುಗಳೂ ಅಷ್ಟೊಂದು ಎಕ್ಸೈಟಿಗಾಗಿ ನೋಡಿರಲಿಲ್ಲ. ಇವ್ರು ಮಾಡೋ ಡ್ಯಾನ್ಸ್ನ ಮಾತ್ರ ಸಖತ್ ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ಅದಾದಮೇಲೆ ಈ ಟಾಡ್ಲರ್ ಕಿಡ್ ಅಂತೂ ಸಿಕ್ಕಾಬಿಟ್ಟೆ ಕ್ಯೂಟಾಗಿತ್ತು. ಎಲ್ಲ ಡ್ಯಾನ್ಸ್ ಸ್ಟೆಪ್ಸ್ನು ಅಷ್ಟು ಚೆನ್ನಾಗಿ ಮಾಡೋದು. ಸೆಂಟರ್ ಆಫ್ ದ ಬ್ಯೂಟಿ ಆಗೋಗ್ಬಿಟ್ಟಿದ್ಲು ಈ ಹುಡುಗಿ ಅಂತೂ. ಲಡ್ಡು ಇನ್ನೊಂದು ಡ್ಯಾನ್ಸ್ ಇತ್ತು, ಅದೇ ಇದು ಚಿಕನ್ ಡ್ಯಾನ್ಸ್ ಅಂತ ಹೇಳಿ ಮಾಡಿದ್ರು. ಕ್ಯೂಟ್ ಸ್ಟೆಪ್ಸಲ್ಲೆಲ್ಲ ಮಕ್ಳುಗಳು ಚೆನ್ನಾಗಿ ಮಾಡಿದ್ರು. ಸೀರಿಯಸ್ಲಿ ಆ ಟೀಚರ್ಸ್ಗಳಿಗೆ ನಿಜವಾಗ್ಲೂ ಅವ್ರ ಪೇಷನ್ಸಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಅಷ್ಟು ಪೇಷನ್ಸಿಂದ ಆ ಮಕ್ಳುಗಳಿಗೆ ಇದೆಲ್ಲ ಕಲಿಸ್ಬೇಕು ಅಂದರೆ ಸಿಕ್ಕಾಬಟ್ಟೆನೇ ಕಷ್ಟ. ಕೆಲವೊಂದು ಮಕ್ಳುಗಳಿಗೆ ಮಾತಾಡ್ಲಿಕ್ಕೆ ಬರೋಲ್ಲ, ಹೇಳಿದ ಅರ್ಥ ಮಾಡ್ಕೊಂಬಿಡಲ್ಲ. ಅಷ್ಟು ಚಿಕ್ಕ ಏಜಿಗೆ ಅದನ್ನು ಮಾಡಬೇಕು ಈ ಡ್ಯಾನ್ಸ್ ಸ್ಟೆಪ್ಸ್ ಎಲ್ಲ ಅಂತ ಹೇಳಿದ್ರೆ ಸೀರಿಯಸ್ಲಿ ಅವ್ರ ಎಫರ್ಟಿಗಂತೂ ಥ್ಯಾಂಕ್ ಯು ಹೇಳಲೇಬೇಕು. ಯಾಕಂದರೆ ನಾವು ಮನೆಯಲ್ಲಿ ಎಷ್ಟೇ ಹೇಳ್ಕೊಟ್ರು ಅವ್ರುಗಳು ಹೇಳ್ಕೊಡೋಷ್ಟು ಇಂಪ್ಯಾಕ್ಟ್ ನಾವು ಹೇಳ್ಕೊಡೋದು ಇರೋದಿಲ್ಲ. ಸೊ ಖುಷಿ ಆಯಿತು, ಚೆನ್ನಾಗಿ ಎಲ್ಲ ಮಕ್ಳುಗಳನ್ನು ಮಾಡಿದ್ರು ಮಾತ್ರ. ಡ್ಯಾನ್ಸ್ ಪ್ರೋಗ್ರಾಮ್ ಸ್ವಲ್ಪ ಎಲ್ಲ ಆದಮೇಲೆ ಗೇಮ್ಸ್ ಇತ್ತು ಮಕ್ಳುಗಳಿಗೆ. ಸೊ ಪೇರೆಂಟ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡಬೇಕಿತ್ತು. ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಲಡ್ಡು ಜೊತೆಯಲ್ಲಿ. ಸೊ ಆರಾಧ್ಯ, ನಿಶ್ವಿಕಾ ಆ್ಯಂಡ್ ಶಿವಾಂಶ್ ರೆಡಿ, ಗೆಟ್ ಸೆಟ್, 1 2 3 ಸ್ಟಾರ್ಟ್. ಆ ಕೋನ್ಸ್ ಎಲ್ಲ ಏನು ಹಾಕೋದಿತ್ತು ಲಡ್ಡು ಬೇಗನೆ ಹಾಕ್ತಾ. ಆ್ಯಕ್ಚುಲಿ ನಾನೇನು ಸ್ಲೋ ಮಾಡ್ತಾನೋ ಅಂತ ಇದ್ದಿತ್ತು, ಬಟ್ ಹೇಳ್ಕೊಟ್ಟಿತ್ತು ನಾನು ನೀಟಾಗಿ ಬೇಗನೆ ಮಾಡ್ದೆ. ಫಸ್ಟು ಬಂದ್ವಿ, ಖುಷಿ ಆಯಿತು, ಅವನಿಗೂ ಸಖತ್ ಖುಷಿ ಆಯಿತು. ಇನ್ನೊಂದು ಬಾಲ್ ಗೇಮ್ ಇತ್ತು ಲಡ್ಡುಗೆ, ಅದರಲ್ಲೂ ಅವ್ನು ಬೇಗನೆ ಆಟಾಡಿ ಫಸ್ಟ್ ಬಂದ. ಖುಷಿ ಆಯಿತು, ಆ್ಯಕ್ಟಿವ್ ಆಗಿ ಅವನು ಬೇಗ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ನಲ್ಲ ಅಂತ. ಗೇಮ್ಸ್ ಎಲ್ಲ ಆದಮೇಲೆ ಮೆಡಲ್ ಡಿಸ್ಟ್ರಿಬ್ಯೂಷನ್ ಇತ್ತು ಮತ್ತು ಗ್ರೂಪ್ ಫೋಟೋ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡ್ವಿ. ಪ್ರೋಗ್ರಾಮ್ಸ್ ಎಲ್ಲ ಆದಮೇಲೆ ಪೇರೆಂಟ್ಸ್ಗಳಿಗೂ ಇತ್ತು. ಇದು ಕೋನ್ಸ್ನ ಬ್ಯಾಕ್ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ವಾಕ್ ಮಾಡಬೇಕಿತ್ತು. ನಂದು 2-3 ಸತಿ ಸ್ಲಿಪ್ಪಾಗಿ ಬಿದ್ದೋಗ್ಬಿಡ್ತು. ಸೊ ನಾನು ಇದರಲ್ಲಿ ಲಾಸ್ ಆದೆ. ವಿನ್ ಆದವ್ರಿಗೆ ಗಿಫ್ಟ್ ಹ್ಯಾಂಪರ್ಸ್ ಎಲ್ಲ ಇತ್ತು. ಸೊ ಅಲ್ಲೇ ಜ್ಯೂಸು ಸ್ನ್ಯಾಕ್ಸ್ ಎಲ್ಲ ಇತ್ತು ಲಾಸ್ಟಲ್ಲಿ. ಸೊ ಅದನ್ನೆಲ್ಲ ನಾವು ತೊಗೊಂಡು ಫಂಕ್ಷನ್ನ ಮುಗಿಸ್ಕೊಂಡು ಲಡ್ಡೂರು ಫ್ರೆಂಡ್ಸು ಮತ್ತು ಅವರು ಫೇವ್ರೆಟ್ ಟೀಚರ್ಸ್ಗಳ ಜೊತೆ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವಲ್ಲಿಂದ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.